ಕಾಂಗ್ರೆಸ್ ಪಾರ್ಟಿಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಯಾಕೋ ಮತಿ ಭ್ರಮಣೆ ಆದ ರೀತಿಯಲ್ಲಿ ಇವತ್ತು ಮಾತುಗಳನ್ನು ಆಡ್ತಕ್ಕಂಥ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅಮೆರಿಕದಲ್ಲಿ ಹೋಗಿ ಇಲ್ಲ ಸಲ್ಲದ ಹೇಳಿಕೆಗಳನ್ನ, ದೇಶ ವಿರೋಧಿ ಹೇಳಿಕೆಗಳನ್ನ ಕೊಡುವ ಮುಖಾಂತರ ಏನು ಸಾಧಿಸಲಿಕ್ಕೆ ಹೊಂಟಾರ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮೆಲ್ಲರಿಗೂ ಕೂಡ ಕಾಡ್ತಾ ಇದೆ. ಒಂದ್ಸಲ ರಾಹುಲ್ ಗಾಂಧಿ ಅವರು ನೆನಪು ಮಾಡ್ಕೊಳ್ಳಿ, ಯಾವಾಗ ಬಾಂಗ್ಲಾದೇಶದ ಜೊತೆ ಭಾರತದ ಅವತ್ತು ಸಪರೇಟ್ ಆಗ್ತಂಥ ಸಂದರ್ಭದಲ್ಲಿ ಯುದ್ಧ ನಡೆದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ದುರ್ಗಾ ಮಾತೆಗೆ ಹೋಲಿಸಿ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸತಕ್ಕಂಥ ಕೆಲಸವನ್ನ ಅಂದಿನ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ದನ್ನು ನಾವೆಲ್ಲರೂ ನೆನಪು ಮಾಡ್ಕೋಬೇಕು. ಅವತ್ತು ಯಾವುದು ಕೂಡ ಪಾರ್ಟಿ, ಪಂಗಡ, ಜಾತಿ ಇತ್ಯಾದನ್ನು ನೋಡ್ಲಾರ್ದನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸಂಗತಿ ನಾವು ನೋಡಿದ್ದೇವೆ. ಆದರೆ ಇವತ್ತು ಬಹಳ ದುರ್ದೈವದ ಸಂಗತಿ, ರಾಹುಲ್ ಗಾಂಧಿಯವರು ಅಮೆರಿಕ ಇತರ ದೇಶಗಳಿಗೆ ಹೋಗಿ ಭಾರತ ದೇಶದ ವಿರೋಧಿಗಳ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದನ್ನ, ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಭಾರತದ ಗೌರವ ಇವತ್ತು ಜಗತ್ತಿನಲ್ಲಿ ಏನೇ ಅತ್ಯುಂಗ ಸ್ಥಾನಕ್ಕೆ ಏರುವಂಥ ಪ್ರಸಂಗ ಬಂದಾಗ ಅದನ್ನು ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಅಂತ ಅನಿಸಿ ನನಗೆ ಇವತ್ತು ಅನಿಸ್ತಾ ಇದೆ. ಇವತ್ತು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಕೂಡ ಇವತ್ತು ಇಡೀ ಜಗತ್ತು ಅಪೇಕ್ಷೆ ಪಡ್ತಾ ಇದೆ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಂತ ಒಂದ್ ಕಡೆ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಹೋಗಿ ಅಮೆರಿಕದಲ್ಲಿ ಹೇಳ್ತಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಮ್ಮ ದಲಿತರಿಗೆ ವಿಶೇಷವಾಗಿ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ನಾವು ನಿರಂತರವಾಗಿ ನಡೆದಿರ್ತಕ್ಕಂಥ ಪ್ರಕ್ರಿಯೆ. ಆದರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಯಾವಾಗಲೂ ಕೂಡ ದಲಿತರನ್ನ ವೋಟ್ ಬ್ಯಾಂಕ್ ಆಗಿ ಅಸ್ತ್ರವನ್ನು ಮಾಡ್ಕೊಂಡು ಮುಖಾಂತರ ಇವತ್ತು ಅವರ ಮನದಾಳದ ಮಾತನ್ನು ಅಮೆರಿಕದಲ್ಲಿ ಹೋಗಿ ಹೇಳ್ಯಾರ, ಭಾರತದಲ್ಲಿ ಹೇಳಕ್ಕಾಗಿಲ್ಲ, ಹೀಗಾಗಿ ಅಮೆರಿಕದಲ್ಲಿ ಹೋಗಿ ಹೇಳಿದಾರ, ನಾವು ಮೀಸಲಾತಿಯನ್ನು ರದ್ದುಪಡಿಸ್ತೇವೆ ಅನ್ನತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ, ನೀವೇನಾದರೂ ಮೀಸಲಾತಿ ವಿಷಯಕ್ಕೆ ಕೈ ಹಾಕಿದ್ದಾದ್ರೆ ನೀವು ಸುಟ್ಕೊಳೋದಲ್ಲ, ನಿಮ್ಮ ಇಡೀ ಕಾಂಗ್ರೆಸ್ ಪಾರ್ಟಿ ಸುಟ್ಟೋಕೈತೆ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕನ್ನೋಂಥ ಆಗ್ರಹವನ್ನು ಕೂಡ ಮಾಡ್ತೀನಿ. ಇವತ್ತು ಸಂವಿಧಾನಬದ್ಧವಾಗಿ ಏನು ಮೀಸಲಾತಿ ಕೊಡಬೇಕು ಆ ಎಲ್ಲ ಮೀಸಲಾತಿಯನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ದೇಶದ ಎಲ್ಲ ದಲಿತರಿಗೂ ಕೂಡ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಕೊಡುವಂಥದ್ದನ್ನು ಮಾಡ್ತಾ ಇದೆ. ಈ ರೀತಿ ಇವತ್ತು ಕಾಂಗ್ರೆಸ್ ಪಾರ್ಟಿ ತನ್ನ ಮನದಾಳದ ಮಾತನ್ನ ಇಂಗಿತವನ್ನು ವ್ಯಕ್ತಪಡಿಸುವ ಮುಖಾಂತರ ದಲಿತ ವಿರೋಧಿ ಇವರು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಕರ್ನಾಟಕದಾದ್ಯಂತ, ದೇಶಾದ್ಯಂತ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಇದು ನಿಲ್ಲುವುದಿಲ್ಲ. ಇವತ್ತು ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ಇಡೀ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಸಂದರ್ಭದಲ್ಲಿ ಬಂದು ಬಹಳಷ್ಟು ಹೇಳಿಕೆಗಳನ್ನು ಕೊಡುವಂತದ್ದು ಮಾಡ್ತಾರೆ. ಹೇಳಿಕೆಯವರಿಗೆ ಮಾತಾಡುವಂತ ಧೈರ್ಯವನ್ನು ತೋರಿಸ್ತಾ ಇಲ್ಲ. ಅಂದ್ರೆ ನೀವು ಕೂಡ ಅಷ್ಟೇ ರಾಹುಲ್ ಗಾಂಧಿ ಎಷ್ಟು ಇವತ್ತು ಮೀಸಲಾತಿಯನ್ನು ತೆಗಿಬೇಕನ್ನುವಂಥದ್ರಲ್ಲೇ ಅಷ್ಟೇ ಪಾತ್ರ ನಿಮ್ದು ಐತಿ. ದಲಿತ ಸಮಾಜಕ್ಕೆ ನೀವೆಲ್ಲರೂ ಕೂಡ ವಿರೋಧಿ ಮಾಡೋರು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೇನೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಎಂದೂ ಕೂಡ ಮೀಸಲಾತಿ ವಿರೋಧಿ ವ್ಯಕ್ತಪಡಿಸಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳ್ತೈತಿ. ನೋಡಿ, ಅನಂತಕುಮಾರ್ ಅವರು ಅವ್ರ ವೈಯಕ್ತಿಕ ಹೇಳಿಕೆಯನ್ನು ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿ ನನ್ನ ವೈಯಕ್ತಿಕ ಹೇಳಿಕೆ ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧ ಇಲ್ಲ ಅಂತೇಳಿ. ಭಾರತೀಯ ಜನತಾ ಪಾರ್ಟಿ ಆ ರೀತಿಯಾದಂತಹ ಹೇಳಿಕೆ ಕೊಟ್ಟವ್ರಿಗೆ ಏನು ಅನ್ನುವಂಥದ್ದನ್ನು ಕೂಡ ನಾವು ಇವತ್ತು ತೋರಿಸೇವೆ. ಭಾರತೀಯ ಜನತಾ ಪಾರ್ಟಿ ನಿರ್ಣಯ ಯಾವಾಗಲೂ ಸರಿಯಾದಂತ ನಿರ್ಣಯ ತೆಗೆದುಕೊಳ್ತದೆ. ಇವತ್ತು ಅಂಬೇಡ್ಕರ್ ಅವರಿಗೆ ಏನಾದರೂ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಈ ದೇಶದಲ್ಲಿ ಯಾರಾದರೂ ಮಾಡಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. 6 ಸ್ಥಳಗಳನ್ನು ಇವತ್ತು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಕೇವಲ ಇವತ್ತು ಕಾಂಗ್ರೆಸ್ ದಲಿತರನ್ನ ಒಂದು ವೋಟ್ ಬ್ಯಾಂಕ್ ಆಗಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ದುರ್ಬಳಕೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ವಿನ ದಲಿತರ ಬಗ್ಗೆ ನಿಜವಾದ ಕಾಳಜಿ ಏನಿದೆ ಅಂತಕ್ಕಂಥದನ್ನ ಇವತ್ತು ಜಗತ್ ಜಾಹೀರು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ನಾಗೇಂದ್ರ ಅವರ ಮೂಗಿನ ನೇರದಲ್ಲಿ ನಡೆದಿದೆ. ಅವರೇ ಆರೋಪಿಯನ್ನು ರೀತಿಸಿದ್ದಾರೆ. ಚುನಾವಣೆಗೆ ಹಣ ಬಳಕೆ ಮಾಡಿಕೊಂಡಿದ್ದು, MP ಚುನಾವಣೆಗೆ ಹಣ ಬಳಕೆ ಮಾಡಿಕೊಂಡಿದ್ದಾರೆ 20 ಕೋಟಿ ಅಂತ ಹೇಳಿ. ನೋಡಿ, ವಾಲ್ಮೀಕಿ ಹಗರಣದಲ್ಲಿ, ಮೂಡಾದಲ್ಲ, ವಾಲ್ಮೀಕಿ ಹಗರಣದಲ್ಲಿ ಆಗಿದೆ. ಅದರಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಕೂಡ ತನಿಖೆಯನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟು ಸರ್ಕಾರದ ವತಿಯಿಂದ ತನಿಖೆ ಆಗ್ಬೇಕಂತೇಳಿ ತನಿಖೆಯನ್ನು ಮಾಡಿಸಿದ್ರು. ಆದ್ರೆ ನಾವು ಅವತ್ತೇ ದಿವಸ ವಿಧಾನಸೌಧದಲ್ಲಿ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಯಾವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆ ಮತ್ತು ಮೂಡಾ ಹಗರಣದ ಬಗ್ಗೆ ನೀವು ಹೇಳಿಕೆ ಕೊಡಬೇಕಂತ ಹೇಳಿದಾಗ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಅವ್ರ ನಿಲುವಿತ್ತು. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ನಾಗೇಂದ್ರ ಅವರನ್ನ ಮತ್ತು ಅಧ್ಯಕ್ಷರನ್ನ, ಶಾಸಕರನ್ನ ಹೆಸರು ತಗೊಳ್ಳಿಲ್ಲ. ನಾವು ಅವಾಗೂ ಕೂಡ ಪ್ರತಿಭಟನೆ ಮಾಡಿದ್ವಿ. ಇದರಲ್ಲಿ
100% ಇನ್ವಾಲ್ವ್ಮೆಂಟ್ ಅವ್ರದ್ದು ಇಬ್ಬರದ್ದು ಇದೆ. ನೀವು ಅವ್ರ ಹೆಸರು ಸೇರ್ಪಡೆ ಆಗ್ಬೇಕಂದಾಗೂ ಕೂಡ ಇವತ್ತು ಸರ್ಕಾರ ಯಾವ ರೀತಿಯಾಗಿ ಪೊಲೀಸರನ್ನ ಬಳಸ್ಕೊಳ್ತಾ ಇದೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗುತ್ತೆ. ಅಂದ್ರೆ ಪೊಲೀಸರ ಇವತ್ತು ಸರ್ಕಾರದ ಮೂಗಿನಡಿಯಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿ ಕಾರ್ಯವನ್ನು ಮಾಡ್ಬೇಕನ್ನೋದು ಯಕ್ಷ ಪ್ರಶ್ನೆ ಆಗೈತೆ. ಅವತ್ತೇ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಹೇಳಿದ್ರು ಕ್ಲೀನ್ ಚಿಟ್ ಆಕೈತಿ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ವಿ. ಆದ್ರೆ ಇವತ್ತು ED ಅವರು ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಇವತ್ತು ಗೋಚರ ಆಗಿದೆ. ನಾಗೇಂದ್ರ ಅವರು ಮತ್ತು ನಿಗಮದ ಅಧ್ಯಕ್ಷರು, ಅಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಸಮಪಾಲು ಸಮಬಾಳು ಅನ್ನುವಂಥ ನಿಟ್ಟಿನಲ್ಲಿ ಬಳಸಿಕೊಂಡಿದ್ದಾರೆ. ತೆಲಂಗಾಣ ಪ್ರದೇಶಕ್ಕೆ ಹೋಗಿರ್ತಕ್ಕಂಥ ಹಣದ ಮೂಲವನ್ನು ಹಿಡ್ಕೊಂಡು ಎಲ್ಲವನ್ನು ನೋಡಿದಾಗ ಕಾಂಗ್ರೆಸ್ ಇದರಲ್ಲಿ ಸಂಪೂರ್ಣ ಭಾಗಿಯಾಗಿದ್ದು ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗ್ತಾ ಇದೆ. ಯಾಕಂದ್ರೆ ನಾಗೇಂದ್ರ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರು ಯಾರು ಅನ್ನುವಂಥದ್ದು ಅಷ್ಟೇ ಈಗ ಹೊರಗಡೆ ಬರಬೇಕಾಗೈತಿ. ಈಗ ನಾಗೇಂದ್ರ ಅವ್ರ ಮಟ್ಟ ಬಂದ್ ನಿಂತೈತಿ. ನಾಗೇಂದ್ರಿಗೆ ಇನ್ಸ್ಟ್ರಕ್ಷನ್ ಓರಲ್ ಇನ್ಸ್ಟ್ರಕ್ಷನ್ ಕೊಟ್ಟವ್ರು ಯಾರು ಅನ್ನೋದು ಹೊರಗಡೆ ಬಂತಂದ್ರೆ ಇನ್ನೂ ಸತ್ಯಾಸತ್ಯತೆ ಬಹಳಷ್ಟು ಹೊರಗೆ ಬರುತ್ತೆ. ಡೆಫಿನೆಟ್ಲಿ ಇನ್ಯಾರು ಬೇರೆ ಬೇರೆ ಪ್ರಶ್ನೆನೇ ಇಲ್ಲ. 100% ಅದು ಇನ್ನೊಂದು ಹೊರಗೆ ಬರುತ್ತೆ. ಈ ಮೂಡ ಹಗರಣದಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ನಡೆದಿರ್ತಕ್ಕಂಥ ಸಂಗತಿ ನೋಡಿದ್ದೇವೆ. ನಾನೇನು ಇಲ್ಲ, ನಾನು ಯಾವುದು ಮಾಡಿಲ್ಲ, ನನಗೆ ಕಪ್ಪು ಚುಕ್ಕೆ ಇಲ್ಲ, 40 ವರ್ಷ ರಾಜಕಾರಣ ಅಂತ ಹೇಳಿದವರು ಇವತ್ತು ಯಾವ ರೀತಿ ಕಪ್ಪು ಚುಕ್ಕೆ ಹಚ್ಕೊಂತಾರೆ ಅನ್ನೋದು ಇನ್ನೊಂದು ಬಹುಶಃ 4-5 ದಿವಸನಾಗ ಸ್ಪಷ್ಟ ಆಗ್ಬೋದು ಅಂತ ಈಗ ನೋಡ್ರಿ. ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೇನೆ ಕಾಂಗ್ರೆಸ್ನವ್ರಿಗೆ, ನೀವು 5 ಜನ ಕಮ್ಮಿ ಮಾಡಿರಿ, ಒಂದು 50 ಜನರ ಸಮಿತಿ ಮಾಡ್ರಿ. 50 ಜನರ ಸಮಿತಿ ಮಾಡಿ ಎಲ್ಲಾ ಸತ್ಯಾಸತ್ಯತೆಯನ್ನು ಹೊರಗೆ ತೊಗೊಂಬರಿ, ನಾವು ರೆಡಿ ಇದೀವಿ ಎದುರ್ಸಾಕ. 1 ವರ್ಷ ಬಂದಿತ್ತಲ್ಲ, ನಮ್ಮ ಉತ್ತರ ಕರ್ನಾಟಕದಾಗ ಭಾಷೆದಾಗ ಹೇಳ್ತಾರೆ ಜಗ್ ಹೊಡ್ಯಾಕತ್ತಿದ್ರನ ಅಂತಂದೇಳಿ. ಏನ್ ಮಾಡಿದ್ ಸರ್ಕಾರ ಹಂಗಂದ್ರೆ 1 ವರ್ಷ ನಿಮ್ಗೆ ಏನೂ ಬರ್ಲಿಲ್ಲ. ಈಗ ನಿಮ್ಮ ಬುಡಕ್ ಬಂದ ಕೂಡೇನ ಬುಡಕ್ ನೆಲದ ಬುಡಕ್ ನಿಮ್ಮ ಪಾದದ ಕೆಳಗೆ ನೀರು ಬಂದ ತಕ್ಷಣ ಇನ್ನೊಬ್ಬರು ಪಾದದ ಕೆಳಗೆ ನೀರು ಬಿಡೋ ಪ್ರಯತ್ನ ಮಾಡಾಕತ್ತೀರಿ. ನಿಮ್ದು ಏನು ತನಿಖೆ ಮಾಡೋದೈತಿ, ಯಾವ ತನಿಖೆ ಮಾಡೋದೈತಿ, ಎಲ್ಲಾ ತನಿಖೆಗಳನ್ನು ಮಾಡ್ರಿ. ಅವ್ನು ಯಾವುದಕ್ಕೂ ಭಾರತೀಯ ಜನತಾ ಪಾರ್ಟಿ ಬಗ್ಗಲ್ಲ ಜಗ್ಗಲ್ಲ ಅನ್ನೋಂಥದ್ದು ಸ್ಪಷ್ಟ ಇದೆ. ಉಪ್ಪು ತಿಂದವ್ ನೀರು ಕುಡಿಬೇಕಂತೇಳಿ ಸಿದ್ದರಾಮಯ್ಯನವರ ತಾವು ಉಪ್ಪು ತಿಂದ್ರಿ, ದಯವಿಟ್ಟು ನೀರು ಕುಡಿ ಪ್ರಸಂಗ ಬಂದೈತಿ ಪಡಿರಿ. ನೀವು 5 ಜನ ಅಲ್ಲ 50 ಜನ ಇಟ್ಕೊಂಡು ಎನ್ಕ್ವೈರಿ ಮಾಡಿಸ್ರಿ. ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ. ನೋಡಿ, ಸರ್ಕಾರ ದೇಶದಲ್ಲಿ ಯಾವಾಗ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬರುತ್ತೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಾಗ ದೇಶ ವಿದ್ರೋಹಿ ಘಟನೆಗಳು ನಡೀತಕ್ಕಂಥದ್ದು ಸಾಮಾನ್ಯ ಅನ್ನೋತಕ್ಕದ್ದು ಆಗೈತಿ. ಯಾಕಂದ್ರೆ ಇವತ್ತು ಏನಾಗ್ತಾ ಇದೆ, ಈ ರೀತಿಯಾದಂಥ ಸರ್ಕಾರಗಳು ಬಂದಾಗ ಅವ್ರಿಗೊಂಥರ ಫ್ರೀ ಬರ್ಡ್ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಭಯೋತ್ಪಾದಕರಿಗೆ ಉಗ್ರಗಾಮಿಗಳು ಹಚ್ಚಿದೆ. ಇವತ್ತು ಇಲ್ಲಿನೂ ಕೂಡ ತನಿಖೆ ಮಾಡಿದ್ರು, ಏನೂ ಆಗ್ಲಿಲ್ಲ. ಸರ್ಕಾರದ ಕಡೆನೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ತನಿಖೆ ಕೊಡ್ತು, ಏನಾಗ್ಲಿಲ್ಲ. ಆದ್ರೆ ಇವತ್ತು NIAದವರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲಾ ಸತ್ಯಾಸತ್ಯತೆಯನ್ನು ಹೊರಗಿಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಈಗ ಮೊದಲೇ ಸಲ ಅಲ್ಲ, ಹಿಂದೂ ಕೂಡ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ಯಾರ. ಈಗ 2ನೇ ಸಲನೂ ಕೂಡ ಪ್ರಯತ್ನ ಮಾಡುವಂತದನ್ನ ಆಗಿದೆ ಅಂತಕ್ಕಂಥ ವರದಿಯಲ್ಲಿ ಚಾರ್ಜ್ ಶೀಟ್ ನಲ್ಲಿ ಬಂದಿರತಕ್ಕಂಥ ವರದಿಗಳನ್ನ ಮತ್ತು ಆ ಭಯೋತ್ಪಾದಕರ ಕೊಟ್ಟಿರ್ತಕ್ಕಂಥ ವರದಿಗಳನ್ನು ನೋಡಿದ್ರೆ ಇವತ್ತು ಹಿಂದೂ ನಾಯಕರನ್ನ, ಹಿಂದೂ ಭಾರತೀಯ ಜನತಾ ಪಾರ್ಟಿಯನ್ನ ಟಾರ್ಗೆಟ್ ಮಾಡುವಂತಲ್ಲಿ ಅವರು ನಡೀತಾ ಇದೆ. ಆದ್ರೆ ಇವತ್ತು ದೇಶಕ್ಕೆ ಸದೃಢವಾಗಿರ್ತಕ್ಕಂಥ ನಾಯಕತ್ವ ಇದ್ದಿದ್ದ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಹುಸಿಗೊಳಿಸ್ತಕ್ಕಂಥದನ್ನ ಕೇಂದ್ರ ನಾಯಕತ್ವ ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕನ್ನುವಂತ ಆಗ್ರಹವನ್ನ ಮಾಡ್ತೇವೆ. ನಿನ್ನೆ ದಿವಸ ಫ್ಲೈಓವರ್ ಕಾಮಗಾರಿ ನಡೆದಂತ ಸಂದರ್ಭದಲ್ಲಿ ಒಬ್ಬ ASI ಅವರಿಗೆ ಒಂದು ರಾಡ್ ಬಿದ್ದು ಅದರ ತಲೆಗೆ ಗಾಯ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ನಾನು ಪಡ್ಕೊಂಡಿದ್ದೇನೆ. ನಾವು ನಿನ್ನೆನೆ ಆದ ತಕ್ಷಣ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೂ ಮಾತಾಡಿದ್ದೇವೆ. ನಾವು ಆ ಕಾಂಟ್ರಾಕ್ಟರ್ಗೂ ಕೂಡ ಮಾತಾಡಿಸಂತಾಗೈತೆ, ಅದ್ರ ಜೊತೆಗೆ ಅಧಿಕಾರಿಗಳಿಗೂ ಕೂಡ ನಾವು ಮಾತಾಡಿದ್ದೇವೆ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಅನ್ನುವಂಥದ್ದು ಆಗಬಾರ್ದು. ಇನ್ಮ್ಯಾಗ ಏನಾದರೂ ಆದ್ರೆ ತಮ್ಮ್ಯಾಗ ಕ್ರಮ ತೆಗೆದುಕೊಳ್ಳುವಂತ ಸಂದರ್ಭ 100% ಒದಗಿ ಬರುತ್ತೆ. ಯಾಕಂದ್ರೆ ಹಿಂದೊಮ್ಮೆ ಕೂಡ ಆಗಿತ್ತು, ಕ್ರೇನ್ ಅಪಘಾತ ಆಗಿತ್ತು, 2ನೇ ಸಲ ಇದಾಗೈತೆ. ಸರ್ಕಾರ ಆಮೇಲೆ ಇಲ್ಲಿ ಅಧಿಕಾರಿಗಳು ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮುನ್ನೆಚ್ಚರಿಕೆ ತಗೋಬೇಕು. ನಿಮ್ದು ಎಲ್ಲಿ ವರ್ಕ್ ನಡೆದೈತಿ ಅಲ್ಲಿ ಜನರಿಗೆ ಅಡ್ಡಾಡುವಂಥದ್ದಾಗ್ಲಿ ಆ ರೀತಿಯಾದಂಥ ವ್ಯವಸ್ಥೆ ಮಾಡಿಬಿಟ್ಟು ಆಲ್ಟರ್ನೇಟಿವ್ ದಾರಿಗಳನ್ನು ತೋರಿಸುವಂಥದ್ದು ಪೊಲೀಸ್ ಇಲಾಖೆಗಳ ಜೊತೆ ನಮ್ಮ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿಸ್ಕೊಂಡು ನಾನು ನಾಳೆ ಅಥವಾ ನಾಡ್ದೊಳಗೆ ನಾನು ಇನ್ನು ನಾಡ್ದ ಅಥವಾ ಅಚ್ಚಿ ನಡೆದ ಒಂದು ಮೀಟಿಂಗ್ ಅನ್ನು ಕೂಡ ನಾನು ಸನ್ಮಾನ್ಯ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಸೇರಿಸಿ ನಾವು ಮೀಟಿಂಗ್ ಮಾಡಿ ನಮ್ಮ ಇನ್ಸ್ಪೆಕ್ಷನ್ ಮಾಡಿ ಈ ರೀತಿಯಾದಂಥ ಅವಘಡಗಳು ನಡೀಬಾರ್ದು ಅಂತೇಳಿ ಎಲ್ಲ ಅಧಿಕಾರಿ ವರ್ಗಕ್ಕೆ ಮತ್ತು ಕಾಂಟ್ರಾಕ್ಟರ್ಗೆ ಕೊಡ್ತಾರೆ. ಅಲ್ಲ ನೋಡಿ, ತಪ್ಪು ಮಾಡಿದ್ರೆ ಅದ್ರ ಮೇಲೆ ಕ್ರಮನ ಆಗಬೇಕು. ಅದರೊಳಗೆ 2ನೇ ಆಪ್ಷನೇ ಇಲ್ಲ, ನೋ ಸೆಕೆಂಡ್ ಆಪ್ಷನ್. ಬಹಳ ಕ್ಲಿಯರ್ ಇದೆ ಅದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.